ವಾಂಗಿಬಾತ್ ಪೌಡರ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಚಕ್ಕೆ 5 ಗ್ರಾಮ್ ಅಥವಾ 4-5 ಪೀಸಸ್ಗಳು, ಲವಂಗ 12-15 ನಂಬರು, ಏಲಕ್ಕಿ 3 ನಂಬರು, ಮರಾಠ್ ಮೊಗ್ಗು 5-6, ಕಲ್ಲುವು 2 ನಂಬರು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕಿ. ಗಸಗಸೆ 1/4 ಟೇಬಲ್ ಸ್ಪೂನು, ಜೀರಿಗೆ 1/4 ಟೇಬಲ್ ಸ್ಪೂನು, ಮೆಂತ್ಯ 1/4 ಟೇಬಲ್ ಸ್ಪೂನು, ಉದ್ದಿನಬೇಳೆ ಒಂದು ಚಿಕ್ಕ ಬಟ್ಲಲ್ಲಿ ಅಥವಾ 25 ಗ್ರಾಮು, ಕಡಲೆಬೇಳೆನೂ ಅಷ್ಟೇ 25 ಗ್ರಾಮು, ಧನಿಯಾ ಅದು 2 ಅಷ್ಟು 50 ಗ್ರಾಮು, ಗುಂಟೂರು ಮೆಣಸಿನ್ಕಾಯಿ ಒಂದು 10-12, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 100-150 ಗ್ರಾಮು, ಹಿಂಗೆ ಒಂದು ಸ್ವಲ್ಪ, ಕೊಬ್ಬರಿ ಫ್ರೈ ಮಾಡಿಬಿಟ್ಟು ಹಾಕಬೇಕು. ಅದು ನೀವು ತುಂಬ ದಿನ ಇಡ್ತೀನಿ ಅಂದರೆ ಅದು ವಾಸನೆ ಬರೋ ಚಾನ್ಸಸ್ಸು ಇರುತ್ತೆ, ಅದಕ್ಕೆ ನಾನು ಹಾಕಿಲ್ಲ. ನಾನು ಅನ್ನ ಕಲಸೋವಾಗ ಹಾಕ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ನೀವು ಫ್ರೈ ಮಾಡಿಬಿಟ್ಟು ಕೊಬ್ಬರಿನೂ ಸೇರಿಸ್ಕೊಳ್ಬೋದು. ಒಂದು ಅರ್ಧ ಗಿಟ್ಕಷ್ಟು ಕೊಬ್ಬರಿ ಹಾಕ್ಕೋಬೋದು. ಇದೆಲ್ಲ ಪದಾರ್ಥ ಇಟ್ಕೊಂಡ್ಮೇಲೆ ಫಸ್ಟು ಬಾಣಲೆ ಇಟ್ಕೊಂಡು ಕೊತ್ತಂಬರಿ ಬೀಜ ಲೋ ಫ್ಲೇಮಲ್ಲಿ ಕೆಂಪಗಾಗುವಷ್ಟು ಹುರಿಬೇಕು. ಅದಾದಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ಹುರಿಬೇಕು, ಅದು ಕೆಂಪು ಬಣ್ಣಕ್ಕೆ ಬರಬೇಕು. ಕಡಲೆಬೇಳೆ ಕೂಡ ಕೆಂಪಿಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಗಸಗಸೆ ಕೂಡ ಫ್ರೈ ಬಿಸಿ ಬಾಣಲೆಗೆ ಹಾಕಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಚಿಟ್ಗುಟ್ಟಿದ್ರೆ ಸಾಕು, ಅದು ತುಂಬ ಬೇಗ ಕಪ್ಪಾಗೋಗುತ್ತೆ, ಬೇಗನೆ ತೆಗೆದುಬಿಡಬೇಕು. ಗಸಗಸೆ ಹುರ್ಕೊಂಡಾದ್ಮೇಲೆ ಮೆಂತ್ಯ ಮತ್ತು ಜೀರಿಗೆ ಲೋ ಫ್ಲೇಮಲ್ಲಿ ಕೆಂಪಗಾಗೋ ಹುರ್ಕೊಳ್ಳಿ. 2 ಒಟ್ಟಿಗೆ ಬೇಕಾದ್ರೂ ಹಾಕ್ಬೋದು, ಇಲ್ಲ ಸಪ್ರೇಟ್ ಬೇಕಾದ್ರೂ ಹುರ್ಕೋಬೋದು. ಅದಾದಮೇಲೆ ಒಂದು ಮೆಳ್ಳೆ ಎಣ್ಣೆ ಹಾಕ್ಬಿಟ್ಟು ಮಿಕ್ಕಿದ ಡ್ರೈ ಐಟಮ್ಸ್ ಚಕ್ಕೆ, ಲವಂಗ, ಏಲಕ್ಕಿ ಫ್ರೈ ಮಾಡ್ಕೋಬೇಕು. ಅದನ್ನು ತೆಗೆದ ಮೇಲೆ ತಿರ್ಗಾ 1 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಫ್ರೈ ಮಾಡಿ ಕೆಂಪಗಾಗೋ ತನಕ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಮಾಡಿ. ಎಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಘಾಟ್ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ 1 ಡ್ರಾಪ್ ಎಣ್ಣೆ ಹಾಕಿ. ಹುರಿದಿದ್ದೆಲ್ಲ ಆದಮೇಲೆ ಅದೆಲ್ಲ ಐಟಮ್ಸು ಕೂಲ್ ಆಗಬೇಕು. ತಣ್ಣಗಾದಮೇಲೆ ಫಸ್ಟು ಮಿಕ್ಸಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ನಿಮ್ಮದು ವಾಂಗಿಬಾತ್ ಪೌಡರ್ ರೆಡಿ ಆಗುತ್ತೆ.